ರಾಜ್ಯ ಚುನಾವಣಾ ಅಖಾಡದಲ್ಲಿ ಕುರುಡು ಕಾಂಚಾಣದ ನರ್ತನ ಭಾರೀ ಸದ್ದು ಮಾಡ್ತಾ ಇದೆ. ಚುನಾವಣೆಗೆ ದಿನಗಣನೆ ಆರಂಭವಾಗ್ತಾ ಇದ್ದಂತೆ ಎಲ್ಲೆಲ್ಲೂ ಹಣದ ಹೊಳೆಯೇ ಹರಿತಾ ಇದೆ. ಸಿಮೆಂಟ್ ಲಾರಿಯಲ್ಲಿ ಮೂಟೆಗಳ ಮಧ್ಯೆ ಚೀಲದಲ್ಲಿ 500 ಮತ್ತು 2,000 ರೂಪಾಯಿ ಮುಖಬೆಲೆಯ ಒಟ್ಟು 70 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಮುಳಬಾಗಿಲಿನಿಂದ ಬೆಂಗಳೂರಿನತ್ತ ಹೊರಟಿದಂತಹ ಸಿಮೆಂಟ್ ಲಾರಿಯಲ್ಲಿ ಅಕ್ರಮ ಹಣ ಸಾಗಾಟ ಮಾಡ್ತಿರೋ ಬಗ್ಗೆ ಮಾಹಿತಿ ಪಡೆದಿದ್ದ ಜಿಲ್ಲಾಧಿಕಾರಿ ಸತ್ಯವತಿ ಕೋಲಾರದ ಕೊಂಡರಾಜಹಳ್ಳಿಯಲ್ಲಿ ಲಾರಿಯನ್ನ ವಶಕ್ಕೆ ಪಡೆದು ಹಣವನ್ನ ಜಪ್ತಿ ಮಾಡಿದ್ದಾರೆ. ಈ ಸಂಬಂಧ ಕೋಲಾರದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಂಟ್ರೋಲ್ ರೂಮ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು, ಮುಖ್ಯವಾಗಿ ಪೊಲೀಸ್ ಕಂಟ್ರೋಲ್ಗೆ. ಸುಮಾರು ಒಂದು ಲಾರಿಯಲ್ಲಿ, ಸಿಮೆಂಟ್ ಲಾರಿಯಲ್ಲಿ ಸ್ವಲ್ಪ ಹಣ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಕೋಲಾರಿಂದ ಬ್ಯಾಂಗ್ಳೂರಿಗೆ ಅಂತ. ಅದು ಇಮಿಡಿಯೇಟಾಗಿ ಪೊಲೀಸ್ ರೀಚ್ ಆಗಿ ಇಂಟರ್ಸೆಪ್ಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಕೂಡ ಅಲ್ಲಿ ಕೊಂಡರಾಜನಹಳ್ಳಿ ಹೈವೇ ಹತ್ರ ನಾನು ಕೂಡ ಹೋಗಿ ನೋಡಿದಾಗ ಆಗ ನಾವು ತೆಗೆಸಿದ್ವಿ. ಅಲ್ಲಿ ನಮಗೆ ಒಂದು ಬ್ಯಾಗ್ ಸಿಕ್ತು. ಸಿಮೆಂಟ್ ಚೀಲಗಳ ಮಧ್ಯದಲ್ಲಿ ಒಂದು ಸ್ಕ್ವೇರಿಶ್ ಬ್ಯಾಗ್ ಸಿಕ್ತು. ಅದನ್ನು ನಾವು ಇಲ್ಲಿಗೆ ತಂದು ಅಲ್ಲಿ ಹೈವೇಯಲ್ಲಿ ವೆರಿಫೈ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ತೆಗೆದುಕೊಂಡು ಬಂದು ನಾವು ವೆರಿಫೈ ಮಾಡಿದಾಗ ಸುಮಾರು ನಮಗೆ 70 ಲ್ಯಾಕ್ಸ್ ಅಷ್ಟು ಕ್ಯಾಶ್ ಇದೆ ಅಂತ ಅದು ಕೌಂಟಿಂಗ್ ಮಿಷಿನಲ್ಲಿ ಗೊತ್ತಾಗಿದೆ. ಈಗ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ ನಾವು ಬರೋಕ್ಕೆ ಹೇಳಿದ್ದೀವಿ. ಡ್ರೈವರ್ಗೆ ವಿಚಾರ ಮಾಡಿದಾಗ ನನಗೇನು ಗೊತ್ತಿಲ್ಲ, ಇದು ಈ ಕನ್ಸೈನ್ಮೆಂಟ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದೆ ಅಂತ ಅಡ್ರೆಸ್ ವಿತ್ GST ನಂಬರ್ಸ್ ತೋರಿಸಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸು ನಾವು ಕರೆಸಿದ್ದೀವಿ. ಇದು ಹೆಚ್ಚಿನ ತನಿಖೆ ಪೊಲೀಸ್ ಇಲಾಖೆಯಿಂದ ಮಾಡಬೇಕು, ಎಲ್ಲಿಂದ ಯಾರಿಗೆ ಹೋಗ್ತಾ ಇದೆ ಅಂತ. ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಸಹ ಗೋಡೌನ್ ಈಗ ರೀಚ್ ಆಗಿದ್ದಾರೆ. ಸೊ ಇದು ಹಣ ಇದು ಅನ್ಅಕೌಂಟೆಡ್ ಇದೆ, ಯಾವುದೇ ದಾಖಲೆಗಳಿಲ್ಲ. ಮತ್ತು ಈ ರೀತಿ ಕ್ಲಾಂಡಿಸ್ಟೈನ್ ಆಗಿ ಇದು ಹಣ ತೆಗೆದುಕೊಂಡು ಹೋಗ್ತಾ ಇರೋದು ಈಗ ನಮಗೆ ಸಿಕ್ಕಿರೋದ್ರಿಂದ ಅದನ್ನು ನಾವು ಪ್ರೊಸೀಜರ್ಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಬಂದ ನಂತರ ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ಮುಂದಿನ ಕ್ರಮ ತಗೊಳ್ತೀವಿ. ಅದರಲ್ಲಿ ಸದ್ಯಕ್ಕೆ ನಮಗೆ ಒಂದು ಬ್ಯಾಗ್ ಸಿಕ್ಕಿದೆ. ಆ ಒಂದು ಬ್ಯಾಗಲ್ಲಿ ಸುಮಾರು 70 ಲ್ಯಾಕ್ ರುಪೀಸ್ ಕ್ಯಾಶ್ ಈಗ ಸದ್ಯಕ್ಕೆ ಜಪ್ತಾಗಿದೆ. ಅದು ವೆಹಿಕಲ್, ಅದರಲ್ಲಿ ಒಂದು GST ಸ್ಲಿಪ್ ಇದೆ, ಒಂದು ರಿಸಿಪ್ಟ್ ಇದೆ. ದ್ಯಾಟ್ ಮೀನ್ಸ್ ಅವರು ಕೋಲಾರಿಂದ ಲೋಡ್ ಮಾಡಿಕೊಂಡು ಅವಲಲ್ಲಿ ಕಡೆ ಹೋಗ್ತಾ ಇತ್ತು, ಹಾಗೆ ಅವರ ಹತ್ರ ದಾಖಲಾತಿಗಳು ಇದೆ. ಈಗ ಕೋಲಾರಲ್ಲಿ ಅವರ ಒಂದು ಡ್ರೈವರ್ ಮತ್ತು ಒಂದು ಕ್ಲೀನರ್ಗೆ ನಾವೀಗ ವಶಕ್ಕೆ ತಗೊಂಡಿದ್ದೀವಿ. ಅವರು ಗಾಡಿಯಲ್ಲಿ ಇತ್ತು. ಅವರ ಪ್ರಕಾರ ಇಲ್ಲಿ ಒಂದು ಗೋಡೌನಿಂದ ಇದು ಲೋಡ್ ಆಗಿದೆ. ಸೊ ಆ ಗೋಡೌನಲ್ಲಿ ಫರ್ದರ್ ಏನಾದರೂ ಇರ್ಬೋದು. ಅದರ ಸಂಬಂಧಪಟ್ಟ ಕನ್ಸರ್ನ್ ಆಫೀಸರ್ಸ್ಗೆ ಆಲ್ರೆಡಿ DO ತಿಳುವಳಿಕೆ ಕೊಟ್ಟಿದ್ದಾರೆ. ಅವರು ಅಲ್ಲಿ ಹೋಗಿದ್ದಾರೆ ಫರ್ದರ್ ವೆರಿಫಿಕೇಶನ್ ಮಾಡಲಿಕ್ಕೆ. ಈಗ IT ಡಿಪಾರ್ಟ್ಮೆಂಟ್, GST ಡಿಪಾರ್ಟ್ಮೆಂಟ್ ಇಂದ ಬಂದಾದ ನಂತರ ಒಂದು ಫೈನಲಿ ಡಿಸಿಷನ್ ಆಗುತ್ತೆ ಇದು ಇನ್ವೆಸ್ಟಿಗೇಷನ್ ಯಾವ ರೂಪ ತಗೊಳ್ತದೆ, ವೆದರ್ ಇಟ್ ಟೇಕ್ಸ್ ದ ಲೈಟ್ ಆಫ್ ಅನ್ ಎಲೆಕ್ಷನ್ ಅಫೆನ್ಸ್ ಆರ್ ವೆದರ್ ಇಟ್ ಇಸ್ ಅನ್ ಅನ್ಅಕೌಂಟೆಡ್ ಕ್ಯಾಶ್. ಅದರಲ್ಲಿ ಸದ್ಯಕ್ಕೆ ನಮಗೆ ಒಂದು ಬ್ಯಾಗ್ ಸಿಕ್ಕಿದೆ. ಆ ಒಂದು ಬ್ಯಾಗಲ್ಲಿ ಸುಮಾರು 70. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮೀಪತಿ. ದೊಡ್ಡ ಮೊತ್ತದ ಹಣ ಸಿಕ್ಕಿದೆ. ಯಾವಾಗಲೂ ಕೂಡ ಯಾರಿಗೆ ಸೇರಿದ್ದು ಅನ್ನೋದೇ ಬಹಿರಂಗ ಆಗೋದಿಲ್ಲ. ಈ ಹಣ ಯಾರಿಗೆ ಸೇರಿದ್ದು ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ಲಕ್ಷ್ಮೀಪತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಲಕ್ಷ್ಮೀಪತಿ, ಸಾಮಾನ್ಯವಾಗಿ ಇಷ್ಟು ದೊಡ್ಡ ಮೊತ್ತದ ಹಣ ಸಿಕ್ಕಂತಹ ಸಂದರ್ಭದಲ್ಲಿ ಯಾರಿಗೆ ಸೇರಿದ್ದು, ಎಲ್ಲಿಂದ ತರ್ತಿದ್ರು ಅನ್ನೋ ಇನ್ಫಾರ್ಮೇಶನ್ ಬೇಗ ಸಿಗಲ್ಲ. ಅಟ್ಲೀಸ್ಟ್ ಈ ಬಾರಿ ಆದ್ರೂ ಸಿಕ್ಕಿದ್ಯಾ ಹೇಗೆ ಅಂತ? ಖಂಡಿತ ಸಿಕ್ಕಿದೆ ಅಂತ ಹೇಳ್ಬೋದು ಪ್ರತಿಮಾ. ಈಗಾಗಲೇ ಇನ್ನು ತಡರಾತ್ರಿಯಲ್ಲಿ ಪೊಲೀಸರಿಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬರುತ್ತೆ. ಈ ರೀತಿ ಸಿಮೆಂಟ್ ಲಾರಿಯಲ್ಲಿ ಒಂದು ಹಣವನ್ನು ಸಾಗಾಣಿಕೆ ಮಾಡ್ತಾ ಇದ್ದಾರೆ, ತಪಾಸಣೆ ಮಾಡಿ ಅಂತ. ತಕ್ಷಣದಲ್ಲಿ ಎಚ್ಚೆತ್ತುಕೊಂಡಂತ ಪೊಲೀಸರು ಸಹ, ಗಲ್ಪೇಟೆ ಪೊಲೀಸರು ಮತ್ತು ಸೇರಿದಂತೆ CPI ಲೋಕೇಶ್ ಅವರ ನೇತೃತ್ವದಲ್ಲಿ ಇವತ್ತು ಕೋಲಾರದ ಹೊರವಲಯದ ಕೊಂಡರಾಜನಹಳ್ಳಿ ಹೆದ್ದಾರಿಯಲ್ಲಿ ಒಂದು ಲಾರಿಯನ್ನು ತಡೆದು ಅದು ತಪಾಸಣೆ ಮಾಡ್ತಾರೆ, ಸಿಮೆಂಟ್ ಲಾರಿಯನ್ನ. ಆ ಸಿಮೆಂಟ್ ಲಾರಿ ಒಂದು ಮಧ್ಯಭಾಗದಲ್ಲಿ ಸುಮಾರು 70 ಲಕ್ಷ ತುಂಬಿರುವಂತ ಒಂದು ಚೀಲ ಪತ್ತೆ ಆಗುತ್ತೆ. ಈ ಸಂದರ್ಭದಲ್ಲಿ ತಕ್ಷಣ ಜಿಲ್ಲಾಧಿಕಾರಿ G. ಸತ್ಯವತಿ ಅವರಿಗೆ ಫೋನ್ ಮಾಡಿ ಕರೆ ಮಾಡ್ತಾರೆ. ಈ ರೀತಿ ಹಣ ಸಿಕ್ಕಿದೆ ಅಂತ ಸ್ಥಳಕ್ಕೆ ಧಾವಿಸಿದಂತ ಜಿಲ್ಲಾಧಿಕಾರಿ ಸತ್ಯವತಿ ಹಾಗೂ ಕೋಲಾರ SP ಅಂತ ರೋಹಿಣಿ ಸಪೋರ್ಟ್ ಅವರು ಸಹ ಬಂದು ಪರಿಶೀಲನೆ ಮಾಡಿ ಕತ್ಲಲ್ಲಿ ಮತ್ತೆ ಈ ರೀತಿ ಒಂದು ಹಣ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಿದ್ದಾರೆ, ಎಲ್ಲಿಂದ ಬಂತು ಅಂತ ಪರಿಶೀಲನೆ ಮಾಡಲಿಕ್ಕೆ ಇವತ್ತು DR ಒಂದು ಕಚೇರಿಗೆ ಕರೆತರ್ತಾರೆ ಲಾರಿನ. ಮತ್ತೆ ಲಾರಿ ಚಾಲಕ ಮತ್ತು ಕ್ಲೀನರ್ನ ಸಹ ವಶಕ್ಕೆ ತೆಗೆದು ವಿಚಾರಣೆ ಹೊರಪಡಿಸ್ತಾರೆ. ಮತ್ತೆ ಇಲ್ಲಿ ಪೊಲೀಸ್ ಸಿಬ್ಬಂದಿಯ ಮತ್ತು ಇತರ ಸಹಕಾರದೊಂದಿಗೆ ಲಾರಿಯಲ್ಲಿ ತುಂಬಿರುವಂತಹ ಸಿಮೆಂಟ್ ಲಾರಿಗಳನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಚೀಲ ಪತ್ತೆ ಆಗುತ್ತೆ. ಒಟ್ಟಾರೆಯಾಗಿ 500 ರೂಪಾಯಿ ಮತ್ತು 2,000 ರೂಪಾಯಿ ಮುಖಬೆಲೆಯ ನೋಟುಗಳು ಸುಮಾರು 70 ಲಕ್ಷ ಪತ್ತೆ ಆಗುತ್ತೆ. ಈ ಲಾರಿ ಥ್ಯಾಂಕ್ ಯು ಲಕ್ಷ್ಮೀಪತಿ, ನಿಮ್ಮೆಲ್ಲ